ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಮೇಲೆ ಸಾಲು ಸಾಲು ಆರೋಪಗಳು, ಹಗರಣ, ಭ್ರಷ್ಟಾಚಾರಗಳು ಇವೆಲ್ಲ ಕೇಳೋಕೆ ಸಿಗ್ತಿರೋ ಸಂದರ್ಭದಲ್ಲಿ ಇದೆಲ್ಲವನ್ನ ಅತ್ಯಂತ ಪ್ರಬಲವಾಗಿ ಬಳಕೆ ಮಾಡಿಕೊಂಡು ಸರ್ಕಾರದ ವಿರುದ್ಧ ಚಾಟಿ ಬೀಸಬೇಕಾಗಿರೋ ವಿರೋಧ ಪಕ್ಷಗಳ ಪರಿಸ್ಥಿತಿ ಹೇಗಿದೆ ಅದನ್ನ ನಾವು ಗಮನಿಸ್ತಾ ಹೋದ್ರೆ ಬಿಜೆಪಿ ಕೂಡ ಒಡೆದ ಮನೆ ಆಗಿದೆಯಾ, ತನ್ನದೇ ಪಕ್ಷದ ಒಳಗೆ ನಡೀತಿರುವ ಆಂತರಿಕ ಸಂಘರ್ಷದಿಂದ ಸುಧಾರಿಸಿಕೊಳ್ಳಿಕ್ಕೆ ಬಿಜೆಪಿ ಕೂಡ ಕಷ್ಟಪಡ್ತಿದ್ಯಾ ಅನ್ನೋ ಅನುಮಾನ. ಬಿಜೆಪಿ ಅಂದ್ರೆ ಮನೆಯೊಂದು ಮೂರು ಬಾಗಿಲು ಅನ್ನೋ ರೀತಿಯ ಪರಿಸ್ಥಿತಿ. ದಕ್ಷಿಣದಲ್ಲಿ ಪಾದಯಾತ್ರೆ ಆಯಿತು, ಇದ್ರ ಬೆನ್ನಲ್ಲೇ ಇದೀಗ ಉತ್ತರದಲ್ಲಿ ಅತೃಪ್ತರ ಜಾತ್ರೆ ಶುರುವಾಗ್ತದೆ. ಬೆಳಗಾವಿಯಲ್ಲಿ ಸೀಕ್ರೆಟ್ ಸಭೆಯನ್ನ ಕರೆದಿದ್ದಾರೆ ಸಾಹುಕಾರ್. ಯತ್ನಾಳ್ ನೇತೃತ್ವದಲ್ಲಿ ಗುಪ್ತ ಮೀಟಿಂಗ್. ಬಿಜೆಪಿಯಲ್ಲಿ ಒಂದೇ ವೇದಿಕೆಗೆ ನಾಯಕರು ಸಿಡಿದೆದ್ದಿದ್ದಾರೆ. ಭಿನ್ನಮತೀಯರ ಸಭೆಯಲ್ಲೇ ಈ ಸಭೆಯಲ್ಲಿ ಯಾರೆಲ್ಲರೂ ಇದ್ರು, ಏನೆಲ್ಲ ಆಯ್ತು ಅನ್ನೋದು ಸದ್ಯಕ್ಕಿರುವ ಕುತೂಹಲದ ಪ್ರಶ್ನೆ. ಇನ್ನೊಂದು ನಮ್ಮ ಹೋರಾಟ TSP 25,000 ಕೋಟಿ, 187 ಕೋಟಿ ನಮ್ಮ ವಾಲ್ಮೀಕಿ ನಿಗಮದ್ದು. ಇದು ನಮ್ಮ ಮುಂದೆ ಅಂದ್ರೆ ದಲಿತ ವಿರೋಧಿ ಸರ್ಕಾರ ಅನ್ನೋದನ್ನ ನಾವು ಬಳ್ಳಾರಿ ಕೂಡಲ ಸಂಗಮದಿಂದ ಬಳ್ಳಾರಿ ಮತ್ತು ಒಂದು ಯಾವುದೇ ಒಂದು ವ್ಯಕ್ತಿ ಆಧಾರಿತವಾದಂತ ಹೋರಾಟ ಆಗಬಾರ್ದು, ಯಾವುದೋ ಒಬ್ಬನ ಲೀಡರ್ ಮಾಡ್ಲಕ್ಕೆ. ಇನ್ನೊಂದು ನಮ್ಮ ಹೋರಾಟ TSP 25,000 ಕೋಟಿ. ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು ಈ ದೃಶ್ಯಗಳು, ನೀವು ಗಮನಿಸಬಹುದು. ಈ ಪಾದಯಾತ್ರೆ ಮೈಸೂರಿನಲ್ಲೇನು ಮೂಡ ವಿರೋಧಿಸಿ ಪಾದಯಾತ್ರೆಯನ್ನು ಬೆಂಗಳೂರಿನಿಂದ ಮೈಸೂರುವರೆಗೂ ನಡೆಸಿದ್ರು. ಆ ಪಾದಯಾತ್ರೆ ಪ್ರಾರಂಭವಾದ ಮೊದಲ ದಿನವೇ ಇಂಥದ್ದೇ ಒಂದು ಮೀಟಿಂಗ್ ನಡೆದಿತ್ತು ಬೆಂಗಳೂರಿನ ಸದಾಶಿವನಗರದಲ್ಲಿ. ಆಗಿದ್ದಿದ್ದು 4 ಜನ ನಾಯಕರು. ಆದರೆ ಈಗ ಬೆಳಗಾವಿಯಲ್ಲಿ ನಡೆದ ಈ ಒಂದು ಮೀಟಿಂಗ್ನಲ್ಲಿ ನಾಯಕರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಗಣನೀಯವಾಗಿ ಅಲ್ಲಿಗೆ ಬಿಜೆಪಿ ಒಳಗಿನ ಭಿನ್ನಮತದ ರಾಗ ಹಾಡ್ತಿರುವವರ ಸಂಖ್ಯೆ ಹೆಚ್ಚಾಗ್ತಿದೆಯಾ ಅನ್ನೋ ಅನುಮಾನ. ಒಡೆದ ಮನೆ ಆಗ್ತಾ ಇದೆಯಾ ಬಿಜೆಪಿ ಅನ್ನೋದಕ್ಕೆ ಈ ರಹಸ್ಯ ಪ್ರತ್ಯೇಕ ಸಭೆಗಳು ಸಾಕ್ಷಿಯಾಗಿ ನಿಲ್ತಾ ಇದೆ. ದಕ್ಷಿಣದಲ್ಲಿ ಪಾದಯಾತ್ರೆ ಮುಗಿದ ಬೆನ್ನಲ್ಲೇ ಇದೀಗ ಬಿಜೆಪಿಯಲ್ಲಿ ಆಂತರಿಕ ಗಲಾಟೆ ಜೋರಾಗ್ತಾ ಇದೆ. ಯಡಿಯೂರಪ್ಪ ಹಾಗೆ ಅವರ ಪುತ್ರ ವಿಜಯೇಂದ್ರ ಅವರ ವಿರುದ್ಧ ಮತ್ತೊಂದು ಬಣ ಇದೀಗ ಸಿಡಿದೆದ್ದಿದೆ. ಹೊಸದೇನಲ್ಲ, ಯತ್ನಾಳ್ ಅವರು ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಮಾಡೋಕ್ ಮುಂಚೆಯಿಂದಲೂ ಕೂಡ ಆರೋಪಗಳ ಸುರಿಮಳೆಯನ್ನೇ ಸುರಿಸ್ತಿದ್ದಾರೆ. ಅದರ ಮುಂದುವರೆದ ಭಾಗ. ಉತ್ತರದಲ್ಲಿ ಕೂಡಲ ಸಂಗಮದಿಂದ ಬಳ್ಳಾರಿವರೆಗೂ ಪಾದಯಾತ್ರೆಯನ್ನ ಮಾಡ್ತೇವೆ ಅಂತ ಹೇಳಿ ಹಠಕ್ ಬಿದ್ದಂತಿದೆ ಈ ಅಸಮಾಧಾನಿತರ ಬಣ. ಹೈಕಮಾಂಡ್ ಅನುಮತಿ ಪಡೆದು ಪಾದಯಾತ್ರೆಯನ್ನ ನಡೆಸೋದು ಇವರ ಉದ್ದೇಶ ಆಗಿದೆ. ಮೂಡ ಬಿಟ್ಟು ವಾಲ್ಮೀಕಿ ನಿಗಮದ ಹಗರಣವನ್ನ ಮುನ್ನೆಲೆಗೆ ತರೋದು ಉದ್ದೇಶ. ಬಿಜೆಪಿ ಅಂದ್ರೆ ಕೇವಲ ಅಪ್ಪ ಮಕ್ಕಳ ಪಕ್ಷ ಅಲ್ಲ, ನಾವು ಕೂಡ ಪ್ರಬಲ ನಾಯಕರಿದ್ದೇವೆ, ನಾವು ನಡೆಸುವ ಪಾದಯಾತ್ರೆಗೂ ಕೂಡ ಬೆಂಬಲ ಸಿಗತ್ತೆ. ವಿಜಯೇಂದ್ರ ಅವರಷ್ಟೇ, ಯಡಿಯೂರಪ್ಪನವರಷ್ಟೇ ಬಲ, ಬೆಂಬಲ, ಕಾರ್ಯಕರ್ತರ ಒಂದು ಬೆಂಬಲ ನಮಗೂ ಕೂಡ ಇದೆ ಅನ್ನೋದನ್ನ ಬಿಂಬಿಸುವ ಪ್ರಯತ್ನವನ್ನ ಉತ್ತರದ ಬಿಜೆಪಿ ನಾಯಕರು ಮಾಡ್ತಾ ಇರುವಂತೆ ಕಾಣ್ತಾ ಇದೆ. ಬಿಜೆಪಿಯಲ್ಲಿ ಕಟ್ಟ ಹಿಂದುತ್ವವಾದಿಗಳನ್ನ ಮೂಲೆ ಗುಂಪು ಮಾಡಲಾಗಿದೆ ಅನ್ನೋ ಆರೋಪ ಇದೆ. ಯತ್ನಾಳ್ ಅವರ ಆದಿಯಾಗಿ ಮೂಡ ವಿರುದ್ಧ ಪಾದಯಾತ್ರೆ ನಡೆಸಿರೋದು ಹೊಂದಾಣಿಕೆ ರಾಜಕೀಯದ ಒಂದು ಸ್ವರೂಪವಾಗಿ ಯತ್ನಾಳ್ ಅವರು ಇದು ಆನ್ ದ ಫ್ಲೋರ್ ಹೇಳಿರೋದನ್ನ ನಾವು ಗಮನಿಸಿದ್ದೇವೆ. ಸೆಷನ್ ನಡೀತಿರೋ ಸಂದರ್ಭದಲ್ಲಿ ಹೇಳಿದ್ದಾರೆ, DK ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ವಿಜಯೇಂದ್ರ ಅವರು ಒಳಗೊಳಗೆ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ, ಹಾಗಾಗಿ ಪಾದಯಾತ್ರೆ ಮಾಡ್ತಿದ್ದಾರೆ. ಕೇವಲ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಕೇವಲ ಒಬ್ಬ ವ್ಯಕ್ತಿಯನ್ನ ಟಾರ್ಗೆಟ್ ಮಾಡ್ಕೊಂಡು ಪಾದಯಾತ್ರೆ ಮಾಡೋದಲ್ಲ, ಇಡೀ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಹೋರಾಟ ಮಾಡಿ ವಾಲ್ಮೀಕಿ ಹಗರಣಕ್ಕೂ ಕೂಡ ಅಷ್ಟೇ ಪ್ರಾಶಸ್ತ್ಯ ನೀಡಿ ಯತ್ನಾಳ್ ಅವರ ಮಾತಿದು. ನೀವು ಮೂಡ ಪಾದಯಾತ್ರೆ ಮಾಡಿರೋದೇ ಹೊಂದಾಣಿಕೆ ರಾಜಕೀಯ ಅನ್ನೋ ಆರೋಪವನ್ನ ಯತ್ನಾಳ್ ಅವ್ರು ಮಾಡ್ತಿದ್ದಾರೆ. DK ಶಿವಕುಮಾರ್ ಅವರ ಅಣತಿಯಂತೆ ಈ ದೋಸ್ತಿ ನಾಯಕರ ಯಾತ್ರೆ ನಡೀತಾ ಅನ್ನೋ ಅನುಮಾನ. ಬೆಳಗಾವಿ ಭಾಗದ ನಾಯಕರ ಮಾತುಗಳಲ್ಲಿ ಇದು ಮತ್ತೆ ಸ್ಪಷ್ಟವಾಗ್ತಾ ಇದೆ. ಬೆಳಗಾವಿಯ ಅತೃಪ್ತರ ಸಭೆಯಲ್ಲೂ ಕೂಡ ಘಟಾನುಘಟಿ ನಾಯಕರು ಭಾಗಿಯಾಗಿದ್ದಾರೆ. ರಮೇಶ್ ಜಾರಕಿಹೊಳಿ, ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ, ಅವರ ಜೊತೆಯಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ, ಅಣ್ಣಾ ಸಾಹೇಬ್ ಜೊಲ್ಲೆ, ಕುಮಾರ್ ಬಂಗಾರಪ್ಪ, GM ಸಿದ್ದೇಶ್ವರ್, ಶಾಸಕರಾದ BP ಹರೀಶ್, ಹೀಗೆ ಸಾಲು ಬಿಜೆಪಿಯ ನಾಯಕರು. ನಾನಾಗಲೇ ಹೇಳಿದಾಗೆ ಬೆಂಗಳೂರಿನಲ್ಲಿ ನಡೆದ ಸಭೆಯಲ್ಲಿ 4 ಜನ, ಇವತ್ತು ಆ ಸಂಖ್ಯೆ ಹೆಚ್ಚಾಗಿದೆ. ಅಲ್ಲಿಗೆ ಬಿಜೆಪಿಯಲ್ಲಿ ಅಸಮಾಧಾನ ಅನ್ನೋದು ಹಂತವಾಗಿ ಹೆಚ್ಚಾಗ್ತಾ ಸಾಗ್ತಾ ಇದೆಯಾ ಅನ್ನೋ ಅನುಮಾನ ದಟ್ಟವಾಗ್ತಾ ಇದೆ. ಡ್ಯಾಮ್ ವಿಚಾರದಲ್ಲೂ ಕೂಡ ರಾಜಕಾರಣಿಗಳದ್ದು ಅಂಥದ್ದೇ ಧೋರಣೆ ಕಾಣಲಿಕ್ಕೆ ಸಿಗ್ತಾ ಇದೆ. ಡ್ಯಾಂಗೆ ಭೇಟಿ ನೀಡಿದ್ರು, ಅಧಿಕಾರಿಗಳ ಜೊತೆ ಸಭೆ ನಡೆಸಿದರು.
ಇಷ್ಟು ದಿನ ಬರೀ ರಾಜಕೀಯ ಕೆಸರೆರಚಾಟ, ಏಟು ಎದುರೇಟು, ಪರಸ್ಪರ ವಾಕ್ ಸಮರದಲ್ಲೇ ನಾಯಕರು ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಇನ್ನಾದ್ರೂ ಅದನ್ನೆಲ್ಲ ಬಿಟ್ಟು ಆಡಳಿತ ನಿರ್ವಹಣೆ ಬಗ್ಗೆ ಕೊಂಚ ನಿಗಾ ವಹಿಸಬೇಕಾಗಿದೆ. ಇಲ್ಲದೆ ಇದ್ರೆ ಇನ್ನೂ ಅದೇನು ಅವಾಂತರಗಳ ಸೃಷ್ಟಿಯಾಗುತ್ತೋ ಏನೋ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆಗಿರ್ಬೇಕು ಅಂತೇಳಿ ಎಲ್ಲರೂ ಕೂಡ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಅವ್ರ ಒಂದು ಒಪಿನಿಯನ್ ಏನಿದೆ ಅಂತಂದರೆ, ನೀರು ಓಪನ್ ಮಾಡದೆ ನಾವು ಅದನ್ನು ರಿಪೇರಿ ಮಾಡೋಕ್ಕಾಗೋದಿಲ್ಲ ಅಂತ. ಬಟ್ ಎಕ್ಸ್ಪರ್ಟ್ಸ್ ಕಮಿಟಿ ಏನು ಹೇಳ್ತಾರೆ ಅಂದ್ಬಿಟ್ಟು ಅಲ್ಟಿಮೇಟ್ಲಿ ಫೈನಲ್ ನಾವು ನೋಡಬೇಕಾಗಿದೆ. ಡ್ಯಾಮ್ ಇಂಪಾರ್ಟೆಂಟು. ಈ ಡ್ಯಾಮು ತುಂಗಭದ್ರಾ ಡ್ಯಾಮ್ ಏನಿದೆ, ಸುಮಾರು 12 ಲಕ್ಷ ಎಕರೆಗೆ ರೈತರಿಗೆ ನೀರನ್ನು ಒದಗಿಸ್ಕೊಡ್ಲಿಕ್ಕೆ ಕಟ್ಟಿರೋಂಥ ಒಂದು ಡ್ಯಾಮು. ಇದು ದೊಡ್ಡ ಇತಿಹಾಸ ಇದೆ. ಎಲ್ಲ ಕಾಲದಲ್ಲೂ ಕೂಡ ಈ ಡ್ಯಾಮು ಭಾಳ ಉತ್ತಮವಾದ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಸೊ ತುಂಗಭದ್ರಾ ಡ್ಯಾಮು ಒಂದು ಅದಕ್ಕೆ ಆದಂಥ ಒಂದು ಅಥಾರಿಟಿ ಇದೆ ಅನ್ನೋದು ಕೂಡ ತಮಗೆಲ್ಲ ಗೊತ್ತಿದೆ. ಸೊ ಬೋರ್ಡ್ ಇದೆ. 3 ರಾಜ್ಯದಲ್ಲೂ ಕೂಡ ಇದನ್ನು ಸೇರಿ ಒಟ್ಟಾಗಿ ಇದನ್ನು ನಡೆಸುವಂಥದ್ದು. 10ನೇ ತಾರೀಕು ಅಂದರೆ ನಿನ್ನೆ ರಾತ್ರಿ 12:50 10 ಗೇಟ್ಗಳು ಕಾರ್ಯನಿರ್ವಹಿಸ್ತಾ ಇತ್ತು. 10 ಗೇಟಲ್ಲಿ 19ನೇ ಗೇಟ್ ಏನಿದೆ ಅದು ಕೂಡಲೇ ಚೈನ್ ಡ್ಯಾಮೇಜ್ ಆಗಿ ಆ ಗೇಟ್ ಕಟ್ಟಾಗಿ ಹೋಗಲಿ. ಇಲ್ಲಿ ನಾವು ದೂಷಣೆ ಮಾಡಬೇಕಾಗಿರೋದು ಕೇವಲ ಆಡಳಿತ ಪಕ್ಷ ಒಂದನ್ನು ಮಾತ್ರನ. ನಿನ್ನೆ ರಾತ್ರಿ ಆದ ಅವಘಡ ಈಗಷ್ಟೇ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದನ್ನು ಕೇಳಿಸ್ಕೊಂಡ್ರಿ. ನಿನ್ನೆ ಮೊನ್ನೆ ಇಡೀ ಸರ್ಕಾರ, ವಿರೋಧ ಪಕ್ಷಗಳ ನಾಯಕರು ಎಲ್ಲಿದ್ರು, ಏನು ಮಾಡ್ತಿದ್ರು ನಿಮಗೆ ನೆನಪಿದೆ. ಒಬ್ಬರು ಸ್ವಪ್ರತಿಷ್ಠೆಯನ್ನು ಉಳಿಸ್ಕೊಳ್ಳಿಕ್ಕೆ ಸಮಾವೇಶ, ಮತ್ತೊಬ್ಬರು ಅದನ್ನು ಪ್ರಶ್ನೆ ಮಾಡ್ತಾ ಪಾದಯಾತ್ರೆ ಪಾಲಿಟಿಕ್ಸ್. ಅಲ್ಲಿಗೆ ನಮ್ಮ ಆಡಳಿತ ಪಕ್ಷ, ವಿರೋಧ ಪಕ್ಷದ ನಾಯಕರು ಎಲ್ಲರೂ ಕೂಡ ತಮ್ಮ ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳಿಕ್ಕೆ ಬ್ಯುಸಿಯಾಗಿದ್ದ ಸಮಯದಲ್ಲೇ ಚೈನ್ ಲಿಂಕ್ ಕಟ್ಟಾಗಿದೆ. ಹಾಗಾದರೆ ನಾವಿಲ್ಲಿ ದೂಷಣೆ ಮಾಡಬೇಕಾಗಿರೋದು, ಹೊಣೆಗಾರರನ್ನು ಮಾಡಬೇಕಾಗಿರೋದು ಕೇವಲ ಆಡಳಿತ ಪಕ್ಷ ಮಾತ್ರವಾ? ವಿರೋಧ ಪಕ್ಷಗಳ ಹೊಣೆಗಾರಿಕೆ ಇಲ್ವಾ? ಸರ್ಕಾರವನ್ನು ಎಚ್ಚರಿಸಬೇಕಾಗಿದ್ದ ವಿರೋಧ ಪಕ್ಷದ ನಾಯಕರದ್ದು ಕೂಡ ಮತ್ತೊಂದು ರೀತಿ ಹೇಳಿಕೆ. ಈ ತುಂಗಭದ್ರಾ ಡ್ಯಾಮ್ನ ಗೇಟ್ನ ಚೈನ್ ಕಟ್ಟಾದ ವಿಚಾರಕ್ಕೆ ಬೊಮ್ಮಾಯಿ ಅವರು ಮಾತನಾಡಿದ್ದಾರೆ, ಕುಮಾರಸ್ವಾಮಿ ಮಾತನಾಡಿದ್ದಾರೆ. ಸಮರ್ಥನೆ, ಸರ್ಕಾರದ ವಿರುದ್ಧ ದೂಷಣೆ. ಕೇಳಿಸ್ಕೊಳ್ಳಿ ಇಬ್ಬರ ಮಾತು. ತುಂಗಭದ್ರಾ ಡ್ಯಾಮು ಸ್ವತಂತ್ರ ಪೂರ್ವದಲ್ಲಿ ನಿರ್ಮಾಣ ಆಗಿರುವಂಥ ಒಂದು ಡ್ಯಾಮು. ಕಾಲಕ್ಕೆ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇತ್ತು. ಒಂದು ಕಡೆ ಹೂಳು ತುಂಬಿರುವಂಥದ್ದು ಭಾಳ ದೊಡ್ಡ ಸಮಸ್ಯೆ ಇದೆ. ಅದಕ್ಕಾಗಿ ಈಗಾಗಲೇ ಸಮಾನಾಂತರವಾದ ಡ್ಯಾಮನ್ನು ಕಟ್ಟಬೇಕು ಅಂತ DPR ಮಾಡಿ ನಮ್ಮ ಕಾಲದಲ್ಲಿ ಎಲ್ಲರೂ ಸಿದ್ಧತೆ ಮಾಡಿದ್ವಿ. ಇದರ ಜೊತೆಗೆ ಡ್ಯಾಮ್ ಮ್ಯಾನೇಜ್ಮೆಂಟ್ ಕಮಿಟಿ ಇರ್ತದೆ. ಅವರು ಕೇಂದ್ರ ಸರ್ಕಾರದಿಂದ ಬಂದು ಹಲವಾರು ಸಲಹೆಗಳನ್ನು ಕೊಟ್ಟಿರ್ತಾರೆ. ಆ ಸಲಹೆಗಳನ್ನು ರಾಜ್ಯ ಸರ್ಕಾರ ಹೈಯೆಸ್ಟ್ ಪ್ರಯಾರಿಟಿ ಮೇಲೆ ಮಾಡಬೇಕು.